ಹಲೋ ಅದಕ್ಕೆ ಆಂಟಿ ಅಮ್ಮ ಅಲ್ಲ ನಾನು. ಯಾಕಮ್ಮ ಫೋನ್ ಮಾಡಿದ್ಯಾ? ಅಪ್ಪ ಫೋನ್ ಮಾಡಿ ಹಬ್ಬಕ್ಕೆ ಕರೆಯಕ್ಕೆ ಹೇಳಿದ್ರ ಆಂಟಿ, ಅದಕ್ಕೆ ಹಬ್ಬಕ್ಕೆ ಕರೆಯೋಣ ಅಂತ ಫೋನ್ ಮಾಡಿದೆ. ಏ ಆಂಟಿ ಅಲ್ಲ ಕಣೆ, ನಾನು ಅತ್ತೆ ಕಣೆ, ನಿಮ್ಮ ಅಪ್ಪನ ತಂಗಿ ಕಣೆ ನಾನು. ಸರಿ ಅತ್ತೆ, ಹಬ್ಬಕ್ಕೆ ಬಂದ್ಬಿಡಿ ಮರಿದಂಗೆ. ಬರ್ತೀನಿ ಕಣಪ್ಪ. ಅಣ್ಣ ಎಲ್ಲೋದ? ಅಣ್ಣ ಎಲ್ಲ ಹೋಗಿದಾರ ಆಂಟಿ. ಅತ್ತೆ ಎಲ್ಲೋ ಇಲ್ಲೇ ಆಚೆ ಹೋಗ್ತೀನಿ ಅಂತ ಹೋದ್ರು ಅತ್ತೆ. ಸರಿ, ಮನೇದು ಓದೆಲ್ಲ ಮುಗೀತಾ? ಮುಗೀತು ಆಂಟಿ, ಮುಗೀತು ಅತ್ತೆ. ಇವಾಗ ಜಸ್ಟ್ ಜಾಬ್ ಹೋಗಿ ಜಾಯ್ನ್ ಆಗೋಣ ಅಂತ ಸರ್ಚ್ ಮಾಡ್ತಾ ಇದ್ದೀನಿ. ಸರಿ ಆಯ್ತು. ಸರಿ ಆಂಟಿ, ಬಾಯ್. ಇಷ್ಟು ಕೊಬ್ಬಿರ್ಬೇಡ ಇವಳಿಗೆ. ಅಲ್ಲ ಕಣ್ರಿ, ಅತ್ತೆ ಯಾರು, ಮಾಮ ಯಾರು, ದೊಡ್ಡಮ್ಮ ಯಾರು, ಚಿಕ್ಕಮ್ಮ ಯಾರಂತೆ ಮಕ್ಳುಗಳಿಗೆ ಗೊತ್ತಿರಲ್ವಾ? ನನ್ನ ಆಂಟಿ ಅಂತಾಳಲ್ಲ, ನಮ್ಮ ಅಣ್ಣನ ಮಗಳವಳು. ಹೇಳ್ರಿ, ಇದು ಮಕ್ಕಳು ತಪ್ಪಲ್ಲ ಕಣ್ರಿ, ಹಿರಿಯೋರ್ದು ತಪ್ಪು. ಮನೆಯಲ್ಲಿ ಇರ್ತಾರಲ್ಲ ದೊಡ್ಡವರು, ಅವ್ರು ಅತ್ತೆ ಆಗ್ಬೇಕು, ದೊಡ್ಡಮ್ಮ ಆಗ್ಬೇಕು, ಇವ್ರು ಚಿಕ್ಕಮ್ಮ ಆಗ್ಬೇಕು, ಇವ್ರು ಚಿಕ್ಕಪ್ಪ ಆಗ್ಬೇಕು, ಇವ್ರ ಮಾಮ ಆಗ್ಬೇಕಂತ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಇವಾಗಿನ ಮಕ್ಕಳು ಸ್ಟೈಲಾಗೆ ಫ್ಯಾಷನ್ನಾಗೆ ಅತ್ತೆಯರಾಗಲಿ, ಮಾಮರಾಗಲಿ, ಚಿಕ್ಕಪ್ಪರಾಗಲಿ, ದೊಡ್ಡಪ್ಪರಾಗಲಿ, ಆಂಟಿ ಅಂಕಲ್, ಆಂಟಿ ಚೆನ್ನಾಗಿದ್ದೀರಾ, ಆಂಟಿ ಚೆನ್ನಾಗಿದ್ದೀರಾ ಅಂಕಲ್, ಇದೊಂದು ಟ್ರೆಂಡ್ ಆಗೋಗ್ಬಿಟ್ಟೈತೆ. ಆಂಟಿ ಅಲ್ಲ, ಆಂಟಿನ ಹೊರಡ್ಲಿ ಹೊರಗೆ ಹೆಸ್ಬಿಡ್ಬೇಕು ಅನ್ನೋ ಅಷ್ಟು ಕೋಪ ಬರುತ್ತೆ. ಅಲ್ಲ ಕಣ್ರಿ, ಇವಾಗಿನ ಮಕ್ಕಳುಗಳು ಯಾರನ್ನೇ ಆಗ್ಲಿ ಕಣ್ರಿ, ಒಂದು ಸಂಬಂಧಕ್ಕೆ ಬೆಲೆನೇ ಇಲ್ಲ ಕಣ್ರಿ. ಆಗಿನ ಕಾಲದಲ್ಲಿ ಇತ್ತಪ್ಪ ಸಂಬಂಧಕ್ಕೆ ಬೆಲೆ ಅಂದರೆ. ನಾವೆಲ್ಲ ಚಿಕ್ಕ ಮಕ್ಳು ಇರಬೇಕಾದ್ರೆ ನಮ್ಮ ಅಪ್ಪ ನಮ್ಮ ಅಮ್ಮ ಹೇಳ್ ಕಳ್ಸೋರು, ಅತ್ತೆ ಬಂದಿದ್ದಾಳೆ ಪಕ್ಕದ ಮನೇಲಿ, ಚಿಕ್ಕಪ್ಪನ ಬಂದಿದ್ದಾಳೆ ಹೋಗಿ ಕರ್ಕೊಂಡು ಬರೋಗು, ಮಾಮ ಬಂದಿದ್ದಾರೆ ಹೋಗಿ ಕರ್ಕೊಂಡು ಬರೋಗು ಅಂತ ಹೇಳ್ ಕಳ್ಸೋರು. ದೊಡ್ಡಮ್ಮ ಬಂದಿದ್ದಾರೆ ಹೋಗು, ಚಿಕ್ಕಮ್ಮ ಬಂದಿದ್ದಾರೆ ಅವ್ರು ನಿಮ್ಮ ಚಿಕ್ಕಮ್ಮ ಆಗಬೇಕು, ಅವ್ರು ನಿಮ್ಗೆ ಅತ್ತೆ ಆಗಬೇಕು ಅಂತ ಹೇಳ್ಕೊಡೋರು ಕಣ್ರಿ. ನಾವು ಇವಾಗಲೂ ಕೂಡ ಅತ್ತೆ ಅಂತಲೇ ಕರೆಯೋದು, ಮಾವನಿಗೆ ಮಾವ ಅಂತಲೇ ಕರೆಯೋದು. ಇವಾಗಿನ ಮಕ್ಕಳು ಹಂಗಲ್ಲ ಕಣ್ರಿ, ಕೆಲವ್ರಿಗೆ ಹೇಳ್ಕೊಟ್ಟಿರ್ತಾರೆ, ಆದ್ರೂ ಮಕ್ಳುಗಳು ಕೇಳಲ್ಲ. ಸಂಬಂಧಕ್ಕೆ ಬೆಲೆ ಇದೆ ಬಿಡ್ರಿ. ಇವಾಗ ಸಂಬಂಧಕ್ಕೆ ಬೆಲೆ ಇಲ್ಲ ರೀ, ಆಗ ಸಂಬಂಧಕ್ಕಿತ್ತು ಬೆಲೆ. ಇವಾಗ ದುಡ್ಡಿಗೆ ಬೆಲೆ. ದುಡ್ಡು ಅದೇನಾರ ಮಾಡ್ಕೊಂಡು ಸಂಪಾದನೆ ಮಾಡ್ಕೊಳ್ಳಿ, ದುಡ್ಡು. ಈಗ ದುಡ್ಡಿಗೆ ಬೆಲೆ ಇರೋವಷ್ಟು ಮನುಷ್ಯನಿಗೂ ಬೆಲೆ ಇಲ್ಲ, ಸಂಬಂಧಕ್ಕೂ ಬೆಲೆ ಇಲ್ಲ ರೀ. ಹಂಗಾಗ್ಬಿಟ್ಟೈತಿ. ಆಂಟಿ ಅಂಕಲ್, ಆಂಟಿ ಅಂಕಲ್, ಅವ್ರ ಅತ್ತೆಯರಾಗಿರಲಿ, ಮಾಮ ಆಗಿರಲಿ, ಚಿಕ್ಕಪ್ಪ ಆಗಿರಲಿ, ದೊಡ್ಡಪ್ಪ ಆಗಿರಲಿ, ಆಂಟಿ ಹೀಗೆ ಬಂದ್ರ, ಅಂಕಲ್ ಈಗ ಬಂದ್ರ, ಆಂಟಿ ಈಗ ಬಂದ್ರ, ಅಂಕಲ್ ಈಗ ಬಂದ್ರ. ಕೆಲವರಿಗೆ ನನ್ನ ಬಗ್ಗೆ ಮಾತಾಡಿಲ್ಲ ಅಂದರೆ ಊಟ ಮಾಡಿ ಜೀರ್ಣನೇ ಆಗಲ್ಲ. ಏನು ಮಾಡೋಕ್ಕಾಗುತ್ತೆ, ಮುಂದೆ ಅಂತ ಮಾತಾಡೋಕ್ಕಾಗಲ್ಲ. ಅದಕ್ಕೆ ನನ್ನ ಬಗ್ಗೆ ಹಿಂದೆ ಆದರೂ ಮಾತಾಡ್ತಾರಲ್ಲ, ಬೇಡಿ, ಅದೇ ನಮ್ಮ ಆಶೀರ್ವಾದ ಅಂದ್ಕೋಬೇಕು. ನನ್ನ ಬಗ್ಗೆ ಮಾತಾಡಿಲ್ಲ ಅಂದರೆ ಹೊಟ್ಟೆ ತುಂಬ ಊಟ ತಿಂದು ಹೊಟ್ಟೆ ಫುಲ್ಲು ಗ್ಯಾಸ್ ತಿನ್ಕೊಂಡು ಹೊಟ್ಟೆ ಗೀಟ ಹೊಡೆದೋಗ್ಬಿಟ್ರೆ ಬೇಡಪ್ಪ, ಆ ಕರ್ಮ ನಮಗೆ ಹಾಕಿ. ನಮ್ಮ ಬಗ್ಗೆ ಮಾತಾಡಿದ್ರೆ ಅವ್ರಿಗೆ ತಿಂದಿದ್ದು ಊಟ ಜೀರ್ಣ ಆಗೋದು ಮಾತಾಡ್ತಾರೆ.